ಸ್ನೇಹಿತರ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಮರು ಅರ್ಜಿ ಸಲ್ಲಿಸೋದು ಹೇಗೆ ಅಂಡ್ ಹಾಗೇನು ಇದಕ್ಕಿರುವಂತಹ ಕೊನೆಯ ದಿನಾಂಕದ ಬಗ್ಗೆ ಸಾಕಷ್ಟು ಫಲಾನುಭವಿಗಳಾದ್ರೆ ಕೇಳ್ತಿದ್ರಿ. ಇವತ್ತಿನ ಈ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಒಂದು ಮರು ಅರ್ಜಿ ಸಲ್ಲಿಸೋದು ಯಾವ ರೀತಿಯ ಪ್ರೋಸೆಸ್ ಇರುತ್ತೆ, ಇದಕ್ಕಿರುವಂತಹ ಲಾಸ್ಟ್ ಡೇಟ್ಸ್ ಏನು, ಡೆಡ್ ಲೈನ್ಸ್ ಏನು ಅಂತ ಹೇಳಿ ಎಲ್ಲಾನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದಿಷ್ಟು ದೊಡ್ಡ ಬದಲಾವಣೆನೇ ಆಗ್ತಾ ಬರ್ತಿದೆ. ಏನೆಲ್ಲ ಬದಲಾವಣೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನಾನು ಸಾಕಷ್ಟು ವಿಡಿಯೋಸ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಎಲ್ಲ ಆದ್ಮೇಲೆ ಹೊಸ ಸಿಎಂ ಡಿ ಕೆ ಶಿವಕುಮಾರ್ ಅವರು ತಿಳಿಸ್ಕೊಡ್ತಾರೆ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಮರು ಅರ್ಜಿ ಸಲ್ಲಿಸಬೇಕು ಅಂತ ಹೇಳಿ. ಸೊ ಮರು ಅರ್ಜಿ ಸಲ್ಲಿಸೋದು ಹೇಗೆ, ಯಾವ ರೀತಿಯಾಗಿರುತ್ತೆ ಏನೋ ಅಂತ ಹೇಳಿ ಮೊದಲಿಗಾದ್ರೆ ತಿಳಿಸ್ಕೊಡ್ತೀನಿ ನೋಡಿ. ಗೃಹ ಜ್ಯೋತಿ ಯೋಜನೆಗೆ ಯಾವ ರೀತಿಯಾಗಿ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದಿದ್ರು, ಈಗ ಪ್ರತಿ ತಿಂಗಳು ಯಾರಾದ್ರೂ ನಿಮ್ಮ ಒಂದು ಮೀಟರ್ ಚೆಕ್ ಬಂದು ಯಾರು ಮಾಡ್ತಿದ್ರು, ಕರೆಂಟ್ ಬಿಲ್ ಯಾರು ಕೊಡ್ತಿದ್ರು ಅವರೇ ಬಂದಿರ್ತಾರೆ. ಬಂದು ನಿಮ್ಮ ಹತ್ರ ಒಂದಿಷ್ಟು ಡೀಟೇಲ್ಸ್ ಅನ್ನ ತಗೊಂಡು ಒಂದು ಅಪ್ಲಿಕೇಶನ್ ಅನ್ನ ಫಿಲ್ ಮಾಡಿ ಅದನ್ನ ಅವರ ಒಂದು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ಎಲ್ಲಾನು ಸಹ ಎಂಟರ್ ಮಾಡಿಕೊಂಡು ಒಂದು ವೆರಿಫಿಕೇಶನ್ ಆದ್ರೆ ಕಂಪ್ಲೀಟ್ ಮಾಡಿರ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಬಂದು ನಿಮ್ಮ ಒಂದು ಮನೆ ಬಾಗಿಲಿಗೆ ಅಧಿಕಾರಿಗಳಾದ್ರೆ ಬರ್ತಾರೆ. ಅದು ಅಂಗನವಾಡಿ ಕಾರ್ಯಕರ್ತರ ಆಗಿರ್ಬೋದು, ಆಶಾ ಕಾರ್ಯಕರ್ತರ ಆಗಿರ್ಬೋದು, ಇಲ್ಲ ಅಂತ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಆಗಿರ್ಬೋದು, ನಿಮ್ಮ ಒಂದು ಮನೆ ಬಾಗಿಲಿಗೆ ಬರ್ತಾರೆ. ಅವ್ರ ಹತ್ರ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ನಿಮಗೆ ಕೊಡ್ತಾರೆ. ಜೊತೆಗೆ ಅವರು ಮೊಬೈಲ್ ಅಲ್ಲಿ ಎಲ್ಲಾನು ಸಹ ಎಂಟ್ರಿ ಮಾಡ್ತಾ ಹೋಗ್ತಾರೆ. ಮೊದಲಿಗೆ ನಿಮ್ಮ ಮನೆಯ ಯಜಮಾನಿ ಯಾರು ಅಂತ ಹೇಳಿ ಕೇಳ್ತಾರೆ. ನೀವು ಯಾರ ಒಂದು ಹೆಸರಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಒಂದು ಅಪ್ಲೈ ಮಾಡಿದ್ರಿ, ಯಾರಿಗಾದ್ರೆ ಪ್ರತಿ ತಿಂಗಳು ಹಣ ಬರ್ತಿತ್ತೋ ಅವರ ಒಂದು ಡೀಟೇಲ್ಸ್ ಅನ್ನ ಕೊಡ್ಬೇಕಾಗುತ್ತೆ. ಅವ್ರು ಏನ್ ಮಾಡ್ತಾರೆ, ಎಲ್ಲಾ ತರದ ಡೀಟೇಲ್ಸ್ ಅನ್ನ ನಿಮ್ಮ ಹತ್ರ ಕೇಳ್ತಾರೆ. ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಆಗಿರ್ಬೋದು, ಕಂಪಲ್ಸರಿ ಬಂದು ವೋಟರ್ ಐಡಿ ಅಂಡ್ ಹಾಗೇನು ಪಾನ್ ಕಾರ್ಡ್ ಅನ್ನ ಕೇಳ್ತಾರೆ. ಆ ಎರಡು ದಾಖಲಾತಿಗಳು ನಿಮ್ಮ ಹತ್ರ ಇರ್ಲೇಬೇಕಾಗುತ್ತೆ, ಅದನ್ನ ಕೇಳ್ತಾರೆ. ಅದಾದ್ಮೇಲೆ ನಿಮ್ಮ ಒಂದು ಪತಿ ಮೊಬೈಲ್ ನಂಬರ್ ಅನ್ನ ಕೇಳ್ತಾರೆ. ಇಲ್ಲ ಅಂತಂದ್ರೆ ಮನೆಯವ್ರದ್ದು ಯಾರ್ದಾದ್ರೂ ಒಬ್ಬರ ಒಂದು ಮೊಬೈಲ್ ನಂಬರ್ ಅನ್ನ ಕೇಳ್ತಾರೆ. ಅಂಡ್ ನೆಕ್ಸ್ಟ್ ಆಧಾರ್ ಕಾರ್ಡ್ಗೆ ಕರೆಕ್ಟ್ ಆಗಿ ಮೊಬೈಲ್ ನಂಬರ್ ಲಿಂಕ್ ಆಗಿದೆಯಾ, ಬ್ಯಾಂಕ್ ಅಕೌಂಟ್ಗೆ ಎಲ್ಲ ಲಿಂಕ್ ಆಗಿದೆಯಾ, ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಅನ್ನ ಕೊಡಿ. ಯಾಕಂತ ಅಂದ್ರೆ ಮುಂದಿನ ತಿಂಗಳಿಂದ 2,000 ಹಣ ಬಂತು ಅಂತ ಅಂದ್ರೆ ಅದು ಬಂದು ನಿಮ್ಗೆ ಡೈರೆಕ್ಟ್ ಆಗಿ ಒಂದು ಮೆಸೇಜ್ ಬರಬೇಕು ಅಂತ ಹೇಳಿ ಎಲ್ಲಾನು ಸಹ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಸ್ ಅನ್ನ ಕೊಡಿ ಅಂತ ಕೇಳ್ತಾರೆ. ಅದಾದ್ಮೇಲೆ ಒಂದಿಷ್ಟು ಕ್ವಶನ್ಸ್ ಅನ್ನ ಕೇಳ್ತಾರೆ. ನಿಮ್ಮ ಮನೆಯಲ್ಲಿ ಯಾರಾದ್ರೂ ಟ್ಯಾಕ್ಸ್ ಪೇಯರ್ಸ್ ಇದಾರ, ಟ್ಯಾಕ್ಸ್ ಪೇಯರ್ಸ್ ಇತ್ತು ಅಂತಂದ್ರೆ ಅದನ್ನ ತಿಳಿಸಬೇಕಾಗುತ್ತೆ. ಸರ್ಕಾರಿ ನೌಕರರು ಇದಾರ ಅಂತ ಕೇಳ್ತಾರಂತೆ, ಅದನ್ನು ಸಹ ನೀವು ಹೇಳ್ಬೇಕಾಗುತ್ತೆ. ಅವ್ರು ಏನೆಲ್ಲ ಕ್ವಶನ್ಸ್ ಅನ್ನ ಕೇಳ್ತಾರೆ ಅದಕ್ಕೆಲ್ಲ ಆನ್ಸರ್ ಮಾಡಬೇಕು. ಆಗ ನಿಮ್ಮ ಒಂದು ವೆರಿಫಿಕೇಶನ್ ಆದ್ರೆ ಕಂಪ್ಲೀಟ್ ಆಗುತ್ತೆ. ಅವರೇ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ತಗೋತಾರೆ. ಅಪ್ಲಿಕೇಶನ್ ಫಾರ್ಮ್ ತಗೊಂಡು ನಿಮ್ಮ ಒಂದು ಪ್ರೋಸೆಸ್ ಅನ್ನಾದ್ರೆ ಕಂಪ್ಲೀಟ್ ಮಾಡ್ತಾರೆ. ಅಂಡ್ ಜೊತೆಗೆ ಬಂದ್ಬಿಟ್ಟು ಆ ಒಂದು ಅಪ್ಲಿಕೇಶನ್ ಅಲ್ಲಿ ಕೆಳಗಡೆ ಬಂದು ಒಂದು ಆಪ್ಷನ್ ಅನ್ನಾದ್ರೆ ಕೊಟ್ಟಿರ್ತಾರೆ. ಇಲ್ಲಿ ಕೆಲವೊಬ್ರು ಇರ್ತಾರೆ, ನಾನು ಗೃಹಲಕ್ಷ್ಮಿ ಯೋಜನೆಗೆ ಮರುಪರಿಶೀಲನೆ ಮಾಡಿಸೋದಿಲ್ಲ, ನನಗೆ ಗೃಹಲಕ್ಷ್ಮಿ ಯೋಜನೆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೆಲವೊಬ್ರು ಹೇಳೋರು ಇರ್ತಾರೆ. ಅಂತವ್ರಿಗಾಗಿ ಏನ್ ಮಾಡ್ತಾರೆ ಸರ್ಕಾರ, ಅದೇ ಒಂದು ಅಪ್ಲಿಕೇಶನ್ ಅಲ್ಲಿ ಲಾಸ್ಟ್ ಅಲ್ಲಿ ಬಂದ್ಬಿಟ್ಟು ಇರುತ್ತೆ, ಡಿಕ್ಲರೇಷನ್ ಆದ್ರೆ ಕೊಡ್ಬೇಕಾಗುತ್ತೆ. ನಮಗೆ ಈ ಗೃಹಲಕ್ಷ್ಮಿ ಯೋಜನೆಯ ಲಾಭ ಬೇಡ ಅಂತ ಹೇಳ್ಬಿಟ್ಟು ಅದನ್ನ ನೀವು ಕರೆಕ್ಟ್ ಆಗಿ ಯಾರು ಇರ್ತಿರೋ ಆ ಒಂದು ಟೈಮ್ಗೆ ಯಾರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ನೀವು ಕೊಡ್ತಿರೋ ನೀವು ಸಿಗ್ನೇಚರ್ ಮಾಡ್ಬೇಕಾಗುತ್ತೆ. ಅಂಡ್ ಜೊತೆಗೆ ಬಂದು ವೆರಿಫಿಕೇಶನ್ ಮಾಡ್ಸೋದಕ್ಕೆ ಯಾರು ಬಂದಿರ್ತಾರೋ ಅವರು ಬಂದು ಅವ್ರನ್ನು ಒಂದು ಸಿಗ್ನೇಚರ್ ಅನ್ನಾದ್ರೆ ಹಾಕ್ತಾರೆ. ಇಂಥ ಟೈಮಲ್ಲಿ ಇವ್ರು ಹೇಳಿದ್ದಾರೆ ಇವ್ರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಲಾಭ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಆ ರೀತಿಯಾಗೂ ಇರುತ್ತೆ. ಅದನ್ನ ಬಿಟ್ರೆ ನೀವು ಮರು ಅರ್ಜಿ ಸಲ್ಲಿಕೆ ಅಂದಿದ ತಕ್ಷಣ ನಾನು ಬೇರೆ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರು ಒನಿಗೆ ಹೋಗ್ಬೇಕೇನೋ, ನಾನು ಟೈಮ್ ಎಲ್ಲ ವೇಸ್ಟ್ ಮಾಡಿಕೊಂಡು ನಾನೊಂದು 500 ರೂಪಾಯಿ ಅಮೌಂಟ್ ಕೊಡ್ಬೇಕೇನೋ, 200 ರೂಪಾಯಿ ಅಮೌಂಟ್ ಕೊಡ್ಬೇಕೇನೋ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ ಹೇಳಿ ನಿಮ್ಮಲ್ಲಿ ಏನಾದರೂ ಭಯ ಇದ್ರೆ ಆ ಭಯ ಈಗಲೇ ಬಿಟ್ಬಿಡಿ. ಯಾಕಂತ ಅಂದ್ರೆ ಈ ಒಂದು ಪ್ರೋಸೆಸ್ ಏನಿದೆ, ಒಂದು ಮರು ಅರ್ಜಿ ಸಲ್ಲಿಕೆ ಅಂತ ಅಂದ್ರೆ ನಿಮ್ಮದು ಬಂದ್ಬಿಟ್ಟು ಮರು ವೆರಿಫಿಕೇಶನ್ ಆದ್ರೆ ಮಾಡ್ತಿರೋವಂಥದ್ದು, ಒಂದು ರೀತಿಯಾಗಿ ಮರು ಪರಿಶೀಲನೆ ಆದ್ರೆ ಮಾಡ್ತಿರೋವಂಥದ್ದು. ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದು ನಿಮ್ಮ ಎಲ್ಲ ಡೀಟೇಲ್ಸ್ ಅನ್ನ ಕೇಳಿ ಎಲ್ಲ ಡೀಟೇಲ್ಸ್ ಅನ್ನ ಅಪ್ಡೇಟ್ ಮಾಡಿ ಆ ಒಂದು ಅಪ್ಲಿಕೇಶನ್ ಫಾರ್ಮ್ ಅನ್ನ ಅವ್ರು ತಗೋತಾರೆ. ಅವ್ರಿಗೆ ನೆಕ್ಸ್ಟ್ ಸರ್ಕಾರದ ಕಡೆಯಿಂದ ಒಂದು ಆಕ್ಸೆಸ್ ಆದ್ರೆ ಕೊಟ್ಟಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಅವರ ಒಂದು ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ನಿಮ್ಮ ಒಂದು ಡೀಟೇಲ್ಸ್ ಎಲ್ಲಾನು ಎಂಟ್ರಿ ಮಾಡಿರುವಂತದ್ದು ಅದನ್ನ ಫೋಟೋ ತಗೊಂಡು, ಇಲ್ಲ ಅಂತಂದ್ರೆ ಅವ್ರಿಗೆ ಕೊಟ್ಟಿರುವಂತಹ ಅಪ್ಲಿಕೇಶನ್ ಅಲ್ಲಿ ಎಲ್ಲಾ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಒಂದು ಸಬ್ಮಿಟ್ ಅಂತ ಕೊಡ್ತಾರೆ. ಸಬ್ಮಿಟ್ ಕೊಟ್ಟಿದ ತಕ್ಷಣ ನಿಮ್ದೆಲ್ಲ ಸೆಟ್ ಆಗುತ್ತೆ. ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪ್ರತಿ ತಿಂಗಳು ಯಾವ ರೀತಿಯಾಗಿ ಬರ್ತಿತ್ತೋ ಅದೇ ರೀತಿಯಾಗಿ ಬರ್ತಾ ಇರುತ್ತೆ. ಸೊ ನಿಮ್ಗೆಲ್ಲ ಒಂದು ಅನುಮಾನನೂ ಇತ್ತು, ಈ ಮರು ಅರ್ಜಿ ಸಲ್ಲಿಕೆ ಆಗೋವರೆಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಿಲ್ವೇನೋ ಅಂತ ಹೇಳ್ಬಿಟ್ಟು. ಈ ತಿಂಗಳಲ್ಲಿ ಆಲ್ರೆಡಿ 31ನೇ ಕಂತಿನ ಹಣ ಫಲಾನುಭವಿಗಳಿಗೆ ಬಂದಿರುವಂತದ್ದು. ಸಾಕಷ್ಟು ಫಲಾನುಭವಿಗಳ ಬ್ಯಾಂಕ್
ಬ್ಯಾಂಕ್ ಖಾತೆಗೆ ಹಣ ಜಮಾ ಆಗಿದೆ. ನಿಮ್ಮಲ್ಲಿ ಯಾರಿಗಾದ್ರೂ ಇನ್ನೂ 31ನೇ ಕಂತಿನ ಹಣ ಬಂದಿಲ್ಲ ಅಂತ ಅಂದ್ರೆ ಈ ತಿಂಗಳು ಕಂಪ್ಲೀಟ್ ಆಗುವಷ್ಟು ಒಳಗಡೆ ಆಲ್ಮೋಸ್ಟ್ 100% ಆಫ್ ದಿ ಫಲಾನುಭವಿಗಳಿಗೆ ಎಲ್ರಿಗೂ ಸಹ ಗೃಹಲಕ್ಷ್ಮಿ ಯೋಜನೆಯ 31ನೇ ಕಂತಿನ ಹಣ ಆದ್ರೆ ಜಮಾ ಆಗುತ್ತೆ. ಓಕೆನಾ. ನೋಡಿ, ನೀವು ಮರು ಅರ್ಜಿ ಸಲ್ಲಿಕೆ ಬಗ್ಗೆ ಜಾಸ್ತಿ ಟೆನ್ಷನ್ ತಗೊಳ್ಳೋದಕ್ಕೆ ಹೋಗ್ಬೇಡಿ. ನಿಮ್ಮ ಒಂದು ಮನೆ ಬಾಗಿಲಿಗೆ ಬರ್ತಾರೆ. ನಿಮ್ಮ ಮನೆ ಬಾಗಿಲಿಗೆ ಬಂದು ನಿಮ್ಗೆ ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಮಾಡ್ತಾರೆ. ನಾನು ಈಗಾಗಲೇ ಹೇಳಿದೀನಿ ಸ್ಟೆಪ್ಸ್ ಎಲ್ಲ ಯಾವ ರೀತಿಯಾಗಿ ಇರುತ್ತೆ ಏನೋ ಅಂತ ಹೇಳ್ಬಿಟ್ಟು. ಅಂಡ್ ಇನ್ನೊಂದು ಗುಡ್ ನ್ಯೂಸ್ ಏನು, ಇಲ್ಲಿ ಕೆಲವೊಬ್ರು ಕೇಳ್ತಾರೆ, ಸರ್ ನಾನು ಮನೆಯಲ್ಲಿ ಇರೋದಿಲ್ಲ, ಕೆಲ್ಸಕ್ಕೆ ಹೋಗಿರ್ತೀನಿ, ಅವ್ರು ಬಂದಾಗ ಏನ್ ಮಾಡೋದು ಅಂತ ಹೇಳಿ. ಸರ್ಕಾರ ನೋಡಿ ಇದನ್ನ ಆಫ್ಲೈನ್ ಅಂಡ್ ಹಾಗೇನೋ ಆನ್ಲೈನ್ ಅಲ್ಲಿ ಮಾಡುವಂತಹ ವ್ಯವಸ್ಥೆನೂ ಮಾಡ್ತಾ ಇದಾರಂತೆ. ಅಂದ್ರೆ ಆನ್ಲೈನ್ ಅಲ್ಲೂ ವೆರಿಫಿಕೇಶನ್ ಮಾಡಬಹುದು. ಬೇರೆ ಕಡೆ ಈಗ ಕರ್ನಾಟಕವನ್ನು ಗ್ರಾಮವನ್ನು ಬೆಂಗಳೂರನ್ನು ಅಲ್ಲಿಗೆ ಹೋಗಿ ನೀವು ವೆರಿಫಿಕೇಶನ್ ಅನ್ನ ಮಾಡಿಸ್ಕೋಬಹುದು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅದು ಫೈನಲೈಸ್ ಆಗಿದ್ದ ಆದ್ಮೇಲೆ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಈಗ ಬಂದು ನೀವು ಸಾಕಷ್ಟು ಫಲಾನುಭವಿಗಳು ಕೇಳ್ತಿದ್ದಾರೆ, ಸರ್ ಮರು ಅರ್ಜಿ ಸಲ್ಲಿಕೆ ಪ್ರಾರಂಭ ಶುರು ಆಗಿದೆಯಾ, ಇದಕ್ಕಿರುವಂತಹ ಕೊನೆಯ ದಿನಾಂಕ ಏನು ಅಂತ ಹೇಳ್ಬಿಟ್ಟು ಜೊತೆಗೆ ಸಾಕಷ್ಟು ಫಲಾನುಭವಿಗಳು ಕೇಳಿದ್ದಾರೆ. ಅಂಡ್ ಇನ್ನೊಂದು, ನಾನೆಲ್ಲಾದ್ರೂ ಬೇರೆ ಕಡೆ ಕಾಣಿಸಿದಾಗ ಫಲಾನುಭವಿಗಳು ನನ್ನ ಅಲ್ಲಿನೂ ಸಹ ಕ್ವಶನ್ ಮಾಡ್ತಾರೆ, ಮರು ಅರ್ಜಿ ಸಲ್ಲಿಕೆ ಯಾವಾಗ ಮಾಡೋದು, ಲಾಸ್ಟ್ ಡೇಟ್ ಏನು ಅಂತ ಹೇಳಿ. ನೋಡಿ, ಮರು ಅರ್ಜಿ ಸಲ್ಲಿಕೆ ಬಂದು ಈಗಾಗಲೇ ಗೃಹಜ್ಯೋತಿ ಯೋಜನೆ ಇದು ಸ್ಟಾರ್ಟ್ ಆಗಿದೆ. ಗೃಹಜ್ಯೋತಿ ಯೋಜನೆಗೆ ಅದೆಲ್ಲಾನು ಕಂಪ್ಲೀಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಈವನ್ ಈಗಾಗಲೇ ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದಿರ್ತಾರೆ. ನಮ್ಮ ಒಂದು ಮನೆ ಬಾಗಿಲಿಗೆ ಬಂದಿದ್ರು ಗೃಹಜ್ಯೋತಿ ಯೋಜನೆದು ಪ್ರೋಸೆಸ್ ಆದ್ರೆ ಕಂಪ್ಲೀಟ್ ಆಯ್ತು. ಈಗ ನೆಕ್ಸ್ಟ್ ಗೃಹಲಕ್ಷ್ಮಿ ಯೋಜನೆಗೆ ಇನ್ನೂ ಸರ್ಕಾರ ಎಲ್ಲಾ ತರದ ತಯಾರಿಯನ್ನ ಮಾಡ್ತಾ ಇದೆ. ನಿಮ್ಗೆ ಬಂದು ಮರು ಅರ್ಜಿ ಸಲ್ಲಿಕೆ ಇನ್ನೂ ಸಹ ಶುರು ಆಗಿಲ್ಲ. ಓಕೆನಾ. ಇನ್ನೂ ಶುರುನೇ ಆಗಿಲ್ಲ. ನೀವು ಲಾಸ್ಟ್ ಡೇಟ್ ಬಗ್ಗೆ ಯಾರನ್ನು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದಕ್ಕೆ ಯಾವುದೇ ತರಹದ ಲಾಸ್ಟ್ ಡೇಟ್ ಆಗಲಿ ಅಥವಾ ಡೆಡ್ ಲೈನ್ ಆಗಲಿ ಯಾವುದನ್ನು ಕೊಟ್ಟಿಲ್ಲ. ಈಗ ಜಸ್ಟ್ ಸರ್ಕಾರ ಏನ್ ಹೇಳಿದರೆ, ನಾವು ಈ ರೀತಿಯಾಗಿ ಪ್ರೋಸೆಸ್ ಅನ್ನ ಮಾಡ್ತೀವಿ, ಈ ರೀತಿಯಾಗಿ ನೀವೆಲ್ಲ ದಾಖಲೆಗಳನ್ನ ರೆಡಿ ಇಟ್ಕೊಂಡಿರ್ಬೇಕು, ನಾವು ಇದಕ್ಕೆ ಒಂದು ಅಪ್ಲಿಕೇಶನ್ ಅನ್ನು ಸಹ ಬಿಲ್ಡ್ ಮಾಡ್ತಾ ಇದೀವಿ, ತಯಾರಿ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ಈಗ ನಿಮ್ಗೆಲ್ಲ ಸ್ಟೆಪ್ ಬೈ ಸ್ಟೆಪ್ ಆಗುತ್ತೆ. ಒಂದ್ಸಲಿ ಬಂದು ಹೇಳ್ತಾರೆ, ಸರ್ಕಾರದ ಕಡೆಯಿಂದ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾರೆ. ನಿಮ್ಮ ಒಂದು ಮನೆ ಬಾಗಿಲಿಗೆ ಅಧಿಕಾರಿಗಳು ಬರ್ತಿದ್ದಾರೆ, ಗೃಹಲಕ್ಷ್ಮಿ ಯೋಜನೆದು ಒಂದು ಮರು ಅರ್ಜಿ ಸಲ್ಲಿಕೆ ಆದ್ರೆ ಶುರು ಆಗಿದೆ ಅಂತ ಹೇಳಿ. ಅವಾಗ ನೀವು ನಿಮ್ಮ ಒಂದು ಮನೆ ಬಾಗಿಲಿಗೆ ಬಂದಾಗ ಒಂದು ಪ್ರೋಸೆಸ್ ಅನ್ನ ಕಂಪ್ಲೀಟ್ ಆದ್ರೆ ಮಾಡ್ಕೋಬಹುದು ಆಗಿರುತ್ತೆ. ಈಗ ಸದ್ಯಕ್ಕೆ ಈ ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದು ಸ್ಟಾಪ್ ಆಗಿಲ್ಲ. ಈ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಸಲ್ಲಿಕೆನೂ ಶುರು ಆಗಿಲ್ಲ. ನಿಮ್ಗೆ ಮರು ಅರ್ಜಿ ಸಲ್ಲಿಕೆ ಆದ್ರೆ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆದಾಗ ನಾನು ಖಂಡಿತವಾಗ್ಲೂ ಪ್ರತಿಯೊಬ್ಬರಿಗೂ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ ವಿಡಿಯೋ ಮುಖಾಂತರ. ಹಾಗಾಗಿ ನೀವು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್